ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಮತ್ತೆ ನಾವು ಇಲ್ಲಿ ಆಮೇಲೆ ಐ ವರ್ಕ್ ವಿತ್ ಮಿಸ್ಟರ್ ಅಂಬರೀಷ್ ಅಣ್ಣ ಆಲ್ಸೋ. ದಟ್ ಇಸ್ ಇಸ್ ಲಾಸ್ಟ್ ಫಿಲ್ಮ್ ಅನ್ಫಾರ್ಚುನೇಟ್ಲಿ. ನೀವು ನಂಬಲ್ಲ, ಡಯಾಲಿಸಿಸ್ ಮುಗಿಸ್ಕೊಂಡು ಅಂಬರೀಷ್ ಅಣ್ಣ ಶೂಟಿಂಗ್ ಸೆಟ್ಗೆ ಬರೋರು ಬ್ರದರ್. ಸಾಗರ್ ಅಪೋಲೋ ಹಾಸ್ಪಿಟ್ಲಲ್ಲಿ 11 ಗಂಟೆಗೆ ಡಯಾಲಿಸಿಸ್ ಮುಗಿದ್ರೆ 12ವರೆಗೆ ಶೂಟಿಂಗ್ ಸೆಟ್ಟಲ್ಲಿರೋರು. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಯಾಕೆ ಅಂದರೆ ಅದಕ್ಕೆ ಆ್ಯಕ್ಟಿಂಗ್ ಮೇಲೆ ಅವ್ರಿಗೆ ಇದ್ದಿದ್ದು ಕಮಿಟ್ಮೆಂಟು. ನನ್ನ ಕೈ ಹಿಡ್ಕೊಂಡು, ನೋಡಪ್ಪ ನೀನಿನ್ನೂ ಏಜ್ ಇರೋ ಹುಡುಗ ಇದೆಯಾ, ಐ ಅಂಡರ್ಸ್ಟ್ಯಾಂಡ್, ನೀನು ಅಂದ್ಕೊಂಡಾಗೆ ನಾನು ಫಿಸಿಕಲಿ ಇದಕ್ಕೆ ಇದು ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಮೈ ಏಜ್ ಬ್ಯಾರಿಯರ್. ನಿನ್ಗಿನ್ನೂ ಏಜ್ ಇದೆ, ನೀನಿನ್ನೂ ಒಳ್ಳೊಳ್ಳೆ ಫಿಲ್ಮ್ ಮಾಡ್ತೀಯಾ, ಬೇಜಾರು ಮಾಡ್ಕೋಬೇಡ, ನನಗೇನಾಗುತ್ತೆ ನಾನು ಅದ್ರ ಬೆಸ್ಟ್ ಮಾಡ್ತೀನಿ. ದಿಸ್ ವಾಟ್ ಅಂಬರೀಷ್ ಅಣ್ಣ ಟೋಲ್ಡ್ ಟು ಮೀ. ಸೊ ಇಲ್ಲೊಂದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿಲ್ಲ ಅಂತಂದರೆ ಯು ಇಮ್ಯಾಜಿನ್ ಆಸ್ ಅ ಇಂಡಸ್ಟ್ರಿಯಾಗಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಆಮೇಲೆ ಅದನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತಾರಲ್ಲ. ಅಂದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಒಂದು ಕತೆಗಾಗಿದ್ದು ಅನ್ಯಾಯ ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ನೀವು ಒಬ್ಬ ಆ್ಯಕ್ಟ್ರನ್ನ ಮಾತ್ರ ಬಿಡಬೇಡಿ, ಕೈ ಬಿಡಬೇಡಿ ಅಂತಂತಾರಲ್ಲ. ಅದೇಗೆ ಯಾರಾದರೂ ಒಬ್ರು ನೋಟ್ ಮಾಡಬೇಕಲ್ಲ ಅದನ್ನ. ಯಾರಾದರೂ ಒಬ್ರು ಅದನ್ನು ಇಲ್ಲ ಈ ಒಂದು ಕತೆ ಆಗಿದ್ದಕ್ಕೆ ಸರಿಯಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಬೇಕಾಗಿತ್ತಲ್ಲ, ಅದಾಗಲಿಲ್ಲ. ಓಕೆ, ಇನ್ ದ್ಯಾಟ್ ಟರ್ಮ್ಸ್ ಐ ಆಮ್ ವೆರಿ ವೆರಿ ಡಿಸಪಾಯಿಂಟೆಡ್. ಆಮೇಲೆ ಮಾಡದೇ ಇರೋದು ಕಾರಣನೇ ಇರಲಿಲ್ಲ. ನನಗೊಂದು ಅನ್ಸುತ್ತೆ, ಈಗ ಬೇರೆ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡಿದಾಗ, ನೀವು ಎಕ್ಸಾಂಪಲ್ ದಂಗಲ್ ಇದೆಲ್ಲ ಕೊಟ್ಟಾಗ ಆಮಿರ್ ಖಾನ್ ಒಂದು ಕಡೆ ಹೇಳ್ತಾರೆ, ಇನ್ಫ್ಯಾಕ್ಟ್ ಆ 2 ಕ್ಯಾರೆಕ್ಟರ್ ಮಾಡುವಾಗ ಅವ್ರಿಗೆ ಸೆಲೆಕ್ಷನ್ ಇತ್ತು, ಯಾವ್ದು ಫಸ್ಟ್ ಶುರು ಮಾಡೋಣ ಅಂಥೇಳಿ. ಆಮಿರ್ ಖಾನ್ ಚೋಸ್ ಮೊದಲು ನಾನು ಬಲ್ಕಿ ಆಗ್ತೀನಿ, ಬಲ್ಕಿ ಆಗಿ ನೆಕ್ಸ್ಟ್ ಎಲ್ಲ ಪೋರ್ಷನ್ ಮುಗಿಸಿ ಆಮೇಲೆ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ. ಆಮೇಲೆ ಜಸ್ಟ್ ಒಂದು ಸ್ವಲ್ಪ ಐ ಥಿಂಕ್ ಒಂದು ಫ್ಯೂ ಮಿನಿಟ್ಸ್ ಆ ಶಾರ್ಟ್ ಅವರು ತುಂಬ ಫಿಟ್ ಆಗಿರೋ ಇದರಲ್ಲಿ ಒಂದು ದಂಗಲ್ ಆಡ್ತಾರೆ ಅಷ್ಟು ಬಿಟ್ಟು. ಸೊ ಇದನ್ನು ನಾವು ಶೂಟ್ ಮಾಡೋಣ. ವೈ? ಬಿಕಾಸ್ ವೆಯ್ಟ್ ಪುಟ್ ಆನ್ ಮಾಡೋದು ಈಸಿ, ಚೆನ್ನಾಗಿ ತಿಂತೀವಿ, ವೆಯ್ಟ್ ಪುಟ್ ಆನ್ ಆಗುತ್ತೆ. ಬಟ್ ಅದು ಕರಗ್ಸೋದಿದೆಯಲ್ಲ, ಅದು ಭಾಳ ಕಷ್ಟ. ಒಂದು ಮೋಟಿವೇಶನ್ ಇಲ್ಲ ಅಂತ ಹೇಳಿದ್ರೆ ನಾನು ಕರಗ್ಸೋದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಸಿನಿಮಾ ಬರೋ ತನಕ ವೆಯ್ಟ್ ಮಾಡ್ತೀನಿ. ಆ ಸಿನಿಮಾ ಬಂದಾಗ ಆ ಕ್ಯಾರೆಕ್ಟರ್ ಇದ್ರೆ ನಾನು ಮಾಡಬೇಕಾಗುತ್ತೆ, ಅದಕ್ಕೆ ಇಲ್ಲೇ ಮುಗಿಸೋಣ, ಯಾಕಂದ್ರೆ ನಾನು ವಾಪಸ್ ಫಿಟ್ ಆಗೋದು ಬಹಳ ಮುಖ್ಯ ಅಂತ ಅವ್ರು ಹೇಳಿದ್ರಂತೆ. ಇಲ್ಲಿ ನಾವು ಆನ್ ದ ಅದರ್ ಹ್ಯಾಂಡ್, ನೀವು ಆಸ್ ಅ ಸಿನಿಮಾ ಮೇಕರ್ ಯೋಚಿಸಬೇಕಿತ್ತು ಬಹುಶಃ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ, ಬಿಡಿ ಫಸ್ಟು ನೀವು ಟ್ರಾನ್ಸ್ಫಾರ್ಮ್ ಆಗಿಬಿಡಿ, ಇಲ್ಲಾಂದ್ರೆ ಸಿನಿಮಾನೇ ಶುರು ಮಾಡಲ್ಲ, ಫಸ್ಟ್ ಟ್ರಾನ್ಸ್ಫಾರ್ಮ್ ಆಗಿಬಿಡಿ, ಮೊದಲು ಆ ಶಾರ್ಟ್ಸನ್ನು ತಗೊಬಿಡ್ತೀವಿ, ಆಮೇಲೆ ನೀವು ಎಷ್ಟಾದರೂ ತಿನ್ನಿ, ಹೆಂಗಾದ್ರೂ ಆಗಿ ಬಲ್ಕಿ ಆಗಿ ಆಮೇಲೆ ಮಾಡೋಣ ಅಂತ. ಬಹುಶಃ ರಿವರ್ಸ್ ಹೋಗ್ಬೇಕಿತ್ತಂತ ಅನ್ಸುತ್ತೆ, ಈಗ ಅನ್ಸುತ್ತೆ. ಐ ಡೋಂಟ್ ನೋ, ನೀವು ಶುರು ಮಾಡಿದಾಗ ನಿಮ್ಮ ಮೈಂಡಲ್ಲಿ ಹೇಗಿತ್ತು, ಯಾವ ಫಸ್ಟ್ ಮಾಡೋಣ ಅಂತೇಳಿ? ಸಿ, ಜನರಲಿ ಎವ್ರಿ ಫಿಲ್ಮ್ ಮೇಕರ್ ವಿಲ್ ಚೂಸ್ ಟು ಶೂಟ್ ಇನ್ ಅ ಕ್ರೊನಾಲಜಿಕಲ್ ಆರ್ಡರ್. ಬಿಕಾಸ್ ಕತೆ ನಿಮ್ಗೆ ಫಸ್ಟ್ ಡೇ ಇಂದನೇ ಒಳಗಡೆ ಜಂಪ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಸ್ಲೋ ಪ್ರಾಸೆಸ್. ನಿಮಗೆ ಬಿಗಿನಿಂಗಿಂದ ಅದು ಸ್ಲೋ ಆಗಿ ಶುರುವಾಗಿ, ಓಕೆ ಇವನು ಇದು ಕಳುವಾಗುತ್ತೆ, ಇದನ್ನ ಹುಡ್ಕೊಂಡು ಇವನು ಹೊರಡ್ತಾನೆ, ಇವನ ಒಳಗಡೆ ಇಷ್ಟು ಪೊಟೆನ್ಷಿಯಲ್ ಇದೆ, ಇವನ ಒಳಗಡೆ ಇಷ್ಟು ಎಮೋಷನಲ್ ಇದೆ, ಹಿಸ್ ಸ್ಟೇಟ್ ಆಫ್ ಮೈಂಡ್ ಇಸ್ ಲೈಕ್ ದಿಸ್ ಅಂತ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಕತೆ ಒಳಗಡೆ ಸ್ಟೆಪ್ ಇನ್ ಮಾಡೋದು. ಎವ್ರಿ ಫಿಲ್ಮ್ ಮೇಕರ್ ವಿಲ್ ಚೂಸ್ ದ್ಯಾಟ್ ಪ್ಯಾಟರ್ನ್. ಐ ಹೋಪ್ಫುಲಿ ಐ ಆಮ್ ಸಂಬಡಿ ಲೈಕ್ ದ್ಯಾಟ್. ಆಯ್ತಾ? ಆಮೇಲೆ ದೆನ್ ಇವನೊಳಗಡೆ ಇರುವ ಎಮೋಷನ್ ಇವಾಗ ಇಷ್ಟಿದೆ, ಈ ಪಾಯಿಂಟಲ್ಲಿ ಇದು ಔಟ್ ಬಸ್ಟ್ ಆಗುತ್ತೆ, ಈ ಪಾಯಿಂಟಲ್ಲಿ ಇದು ಆಚೆ ಬರಬೇಕು, ಈ ಪಾಯಿಂಟಲ್ಲಿ ಇದು ಟ್ರಾನ್ಸ್ಫಾರ್ಮೇಷನ್ ಆಗಿ ಕಾಣಿಸ್ಬೇಕು ಅಂತ ಅನ್ನೋದು ಒಂದು ಆ್ಯಂಗಲ್ ಇರುತ್ತೆ, ಅಲ್ವಾ? ಸೊ ಆಮೇಲೆ ಫಿಲ್ಮ್ ಮೇಕರ್ ಎವ್ರಿ ಟೈಮ್ ಒಬ್ಬ ನಿರ್ಮಾಪಕ ಏನಿರ್ತಾನೆ, ಹೀ ಸೋ ಇನ್ನಸೆಂಟ್, ಹೀ ಸೋ ಸ್ವೀಟ್. ಬೇರೆ ಎಲ್ಲರೂ ಫಿಲ್ಮಲ್ಲಿ ಪಾರ್ಟ್ ಆಗಿರೋರು ಎಲ್ಲರೂ 1, 2, 3, 4 ಫಿಲ್ಮ್ನ ಮುಗಿಸಿ ಬರ್ತಾರೆ. ಆ ಫಿಲ್ಮ್ ಮೇಕರ್ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಏನಿದಾನಲ್ಲ, ಅವ್ನು ಮಾತ್ರ ಇದು ನನ್ನ ಪಿಕ್ಚರು, ಚೆನ್ನಾಗಿ ಅವನಿಗದು ಒಂದೇ ಫಿಲ್ಮ್ ಇರುತ್ತೆ, ಅವ್ನು ಬೇರೆ ಇನ್ನೇನೋ ಮಾಡ್ತಾ ಇರಲ್ಲ. ಅವ್ನು ಬ್ಲೈಂಡ್ ಆಗಿ ಒಂದು ಫಿಲ್ಮ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಮಾತ್ರ ಅವನೊಬ್ಬನೇ ಕಾಯ್ತಾ ಇರ್ತಾನೆ. ಸೊ ಆ್ಯಂಡ್ ವೆನ್ ಯು ಸೇ and I think he's not sitting at home, he's working for Cheetah, he's working for some other film also, which balance. ಅದ್ರ ಮಧ್ಯದಲ್ಲಿ ಒಂದು ಫಿಲ್ಮ್ ರಿಲೀಸ್ ಆಯಿತು, ಅದ್ರ ಮಧ್ಯದಲ್ಲಿ ಶೂಟಿಂಗ್ ನಡೀತಾ ಇತ್ತು, and we were thinking he's preparing, and we are okay with that, we don't have any problem with that. So ಅಷ್ಟೆಲ್ಲ ಆದಾಗ then when you come back and you see no result, ಅದಾದ್ಮೇಲೆ ಟ್ರಿಗರ್ ಆಗೋದಲ್ವಾ, ಅದಾದಾಗಲೇ ರಿಯಾಲಿಟಿ ಗೊತ್ತಾಗೋದಲ್ಲ. then also we didn't have the fight ಇರಲಿಲ್ಲ, ವಿ ಡೋಂಟ್ ಹ್ಯಾವ್ ದ ಈಗೋ ರಿಫ್ಟ್ ಅಥವಾ ಫೈಟ್ ಅನ್ನೋ ಥರದ್ದು ಏನೂ ಇರಲಿಲ್ಲ. ಓಕೆ, ಹೌ ಡು ವಿ ಮೇಕ್ ಇಟ್ ಕನ್ವಿನ್ಸಿಂಗ್ ನಾವು? ಓಕೆ, ದಿಸ್ ಡಿಂಟ್ ಹ್ಯಾಪನ್, ಇದಾಗಲಿಲ್ಲ, ಇವಾಗ ಕನ್ವಿನ್ಸಿಂಗ್ ಹೆಂಗೆ ಮಾಡ್ತೀರಾ? ನನಗೆ ಇವಾಗ ದುಡ್ಡು ಕೊಟ್ಟೇನು 5,60,000 ಜನ ನೋಡಿದಾರಲ್ಲ, ಅವ್ರಿಗೆ ಮೋಸ ಮಾಡುವ ಥರದ ಕ್ಯಾಟಗರಿ ಮನುಷ್ಯ ನಾನಲ್ಲ, ನನ್ನ ಕೈಲಾಗಲ್ಲ ಅದು. ಐ ಹ್ಯಾವ್ ನಾಟ್ ಲರ್ನ್ಟ್ ಇಟ್. ನಾವು ಆ ಥರದನ್ನ ನಮ್ಮ ಗುರುಗಳಿಂದ, ನಾವು ಕೆಲಸ ಮಾಡಿರೋ ಫಿಲ್ಮ್ ಸೆಟ್ಟಲ್ಲಿ, ನಾವು ಸುದೀಪ್ ಸರ್ ಸೆಟ್ಟಲ್ಲಿ ಮತ್ತೊಬ್ಬರು ಸೆಟ್ಟಲ್ಲಿ ಕೆಲಸ ಕಲ್ತಿದ್ದೀವಲ್ಲ, ನಾವು ಅವ್ರುಗಳಿಂದ ಅದನ್ನ ಕಲ್ತಿಲ್ಲ. ವಿ ಆರ್ ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಹಾನೆಸ್ಟ್ ಟು ಅ ಆಡಿಯನ್ ಹೂ ಪೇಸ್ 150 rupees ಆ್ಯಂಡ್ ಕಮ್ ಟು ದ ಥಿಯೇಟರ್. ಆಯಿತಾ? ಜನನೇ ಬರೋಲ್ಲ ಅಂತ ಇಡೀ ಇಂಡಸ್ಟ್ರಿ ಬಿಲೀವ್ ಮಾಡಿರೋ ಟೈಮಲ್ಲಿ ಇವತ್ತು 5-5.5 ಲಕ್ಷ ಜನ ಬಂದು ಫಿಲ್ಮ್ ನೋಡ್ತಿದಾರಲ್ಲ, ಬಿಕಾಸ್ ಆಫ್ ದ ಬಿಲೀವ್ ದೇ ಹ್ಯಾವ್ ಇಟ್ ಇನ್ ದ ಸ್ಟೋರಿ.
ಅವ್ರ ಕತೆ ಮೇಲಿರುವ ನಂಬಿಕೆಗೆ ಅವ್ರು ಬಂದಿದ್ದಾರೆ. ನಾನು ಅವ್ರಿಗೆ ನನ್ನ ಕೊನೆ ಉಸಿರಿರುವವರೆಗೂ ನಾನು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ಸೊ ಹಾಗಾಗಿ ನಾವು ಈಗ ಬೇರೆ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಏನು ಮಾಡಬೇಕು, ಇದನ್ನು ಈ ಥರ ತೋರಿಸೋದ್ರಿಂದ ಇದು ಕನ್ವಿನ್ಸಿಂಗ್ ಆಗು ಕಾಣಿಸುತ್ತೆ, ಎಫೆಕ್ಟಿವ್ ಆಗು ಕಾಣಿಸುತ್ತೆ. ಐ ಥಿಂಕ್ ದಟ್ಸ್ ಅದರ್ವೈಸ್ ನಿಮ್ಗೆ ಅನ್ಸುತ್ತಾ ಇಷ್ಟು ಜನ ಬಂದು ಫಿಲ್ಮ್ ನೋಡ್ತಾರೆ ಅಂತ? ಅವ್ರಿಗೆ ಅದನ್ನ ಇವ್ರು ಕನ್ವಿನ್ಸಿಂಗ್ ಆಗಿ ಕತೆ ಹೇಳಿಲ್ಲ, ಎಫೆಕ್ಟಿವ್ ಆಗಿ ಕತೆ ಹೇಳಿಲ್ಲ ಅನ್ನೋದೆಲ್ಲಾದ್ರೂ ಅನ್ಸಿದ್ರೆ 1,00,000 ಜನ ನೋಡ್ತಾ ಇರಲಿಲ್ಲ. ಯು ಸಿ ವಾಟ್ ಇಸ್ ದ ಬಾಕ್ಸ್ ಆಫೀಸ್ ಆರ್ ಫುಟ್ಫಾಲ್ ಸ್ಟೇಟಸ್ ಇನ್ ದ ಪ್ರೀವಿಯಸ್ ಮಂತಲ್ಲಿ, ಪ್ರೀವಿಯಸ್ 2-3-4 ಮಂತ್ಸಲ್ಲಿ ನೀವು ತೆಗೆದು ಬಾಕ್ಸ್ ಆಫೀಸ್ ಅಥವಾ ಫುಟ್ಫಾಲ್ ಕೌಂಟ್ ತೆಗೆದು ನೋಡಿ, ಯು ವಿಲ್ ಬಿ ಶಾಕ್ಡ್. ಇಷ್ಟೇ ಜನ ಬರ್ತಾರ ಅನ್ನೋದ್ರಿಂದ ಇಷ್ಟು ಜನ ನೋಡಿದಾರ ಅಂತನೋವರೆಗೂ ನಿಜ ನಾವು ಟ್ರಾವೆಲ್ ಮಾಡಿದ್ದೀವಿ. ಕರೆಕ್ಟ್. ಐ ಥಿಂಕ್ ಜನಕ್ಕೆ ಟ್ರೂತ್ಫುಲ್ ಆಗಿರೋದ್ರಿಂದ, ಹಾನೆಸ್ಟ್ ಆಗಿರೋದ್ರಿಂದ ಅದು ಬರುತ್ತೆ ಹೊರತು ಬೇರೆ ಯಾವುದರಿಂದನೂ ಆಗಲ್ಲ, ಅದನ್ನಾಗಲ್ಲ ಅಂತ ನಾನು. ಟು ಬಿ ಫ್ರಾಂಕ್ ವಿತ್ ಯು, ನಾನು ವೀಕ್ ಮಿಡ್ ಡೇ ಅಲ್ಲಿ ನಾನು ನೋಡಿದ್ದು. ಇಟ್ಸ್ ನಾಟ್ ಲೈಕ್ ವೀಕೆಂಡ್ ಅಥವಾ ಸಮಥಿಂಗ್. ಫುಟ್ಫಾಲ್ ವಾಸ್ ನೈಸ್. ಥಿಯೇಟರ್ ಫುಲ್ ಆಗಿತ್ತು, ಅದು ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಬಂದು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ಸೇಸ್ ಒಂದು ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಆ್ಯಂಡ್ ಕಮಿಂಗ್ ಟು ಅಗೇನ್ PD, ಸೊ ಆ ಬೈಕ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಒಂದು ಟೆಂಪಲ್ ಹತ್ರ ಬಂದಿರ್ತಾರೆ, ಒಬ್ಬ ಕಾಲ್ ಮೇಲೆ ಬೈಕ್ ಹತ್ಕೊಂಡು ಹೋದಾಗ ಚೇಸ್ ಮಾಡ್ತಾರೆ. ನಮಗೆ ಅಲ್ಲಿಂದನೂ ಅನ್ನಿಸ್ತಾ ಬಂತು. ಇನ್ಫ್ಯಾಕ್ಟ್ ನಾನು ಆಸ್ ಅ ವೀವರ್ ನಾನು ಮಾತಾಡುವಾಗ ಓಕೆ, PDಗೆ ಈ ರನ್ನಿಂಗ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ PD ವಿಲ್ ರನ್ ದ ಶೋ. ಅಲ್ಲಿ ಕಂಬಳದಲ್ಲಿ ರನ್ ಮಾಡ್ತಾರೆ, ಅದಕ್ಕೋಸ್ಕರ ಇದನ್ನ ಇಟ್ಟಿದ್ದಾರೆ ಇಲ್ಲಿ ಈ ಶಾಟ್ ಅಂತ. ಅದಾದ್ಮೇಲೆ ಅವ್ರು ಟ್ರಾನ್ಸ್ಫಾರ್ಮೇಶನ್ಗೆ ಗದ್ದೆಯಲ್ಲಿ ಓಡೋದು ಅದೆಲ್ಲ ತೋರಿಸುವಾಗ ಓಕೆ ಒಂದ್ ಲುಕ್ ಬರುತ್ತೆ ಇವಾಗ ಅಂತ ವೆಯ್ಟ್ ಮಾಡ್ತಿದ್ದವ್ರಿಗೆ ಅಫ್ಕೋರ್ಸ್ ಅದೊಂದು ಡಿಸಪಾಯಿಂಟಿಂಗ್ ಬಿಟ್ರೆ, ನೀವು ಆಸ್ ಅ ಸ್ಮಾರ್ಟ್ ಡೈರೆಕ್ಟರ್ ಅದನ್ನ ಹೇಗೆ ಕವರ್ ಅಪ್ ಮಾಡಿ ಹೇಗೆ ನಾನು ಕನ್ವಿನ್ಸಿಂಗ್ ಆಗಿ ತೋರಿಸಬಹುದು ಅನ್ನೋಂಥದ್ರಲ್ಲಿ ಅದ್ರಲ್ಲಿ ನೀವು ಗೆದ್ದಿದ್ರಿ. ಅಫ್ಕೋರ್ಸ್ ಅದನ್ನ ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಮ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾರ್ಡಿನರಿ ಆಗಿ ಅಲ್ಲಿ ನೀವು ಅದನ್ನ ಸ್ಮಾರ್ಟ್ ಆಗಿ ಮೂವ್ ಮಾಡಿದಿರಿ ಅನ್ನೋದು ಸ್ಪಷ್ಟ.